ಶ್ರೀಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಆ ಭಕ್ತಿ ನಮ್ಮಲ್ಲಿದೆ ಅಂತ ನಿಶ್ಚಯವಾಗಬೇಕಾದರೆ ಅದಕ್ಕೆ 8 ಚಿಹ್ನೆಗಳನ್ನು ಹೇಳುತ್ತಾರೆ. ವೆಂಕಟೇಶ್ವರ ದೇವಸ್ಯ ಭಕ್ತಿ ಅಷ್ಟವಿಧಾ ಸ್ಮೃತ. ತದ್ಭಕ್ತ ಜನ ವಾತ್ಸಲ್ಯಂ, ತತ್ಪೂಜಾ ಪರಿತೋಷಣಂ, ಸ್ವಯಂ ತತ್ಪೂಜನಂ ಭಕ್ತ್ಯಾ, ತದರ್ಥೇ ದೇಹಚೇಷ್ಟಿತಂ, ತನ್ಮಾಹಾತ್ಮ್ಯ ಕಥಾಯಾಶ್ಚ ಶ್ರವಣೇಶ್ವಾದರಸ್ತಥಾ, ಸ್ವರ ನೇತ್ರ ಶರೀರೇಷು ವಿಕಾರ ಸ್ಫುರಣಂ ತಥಾ, ಶ್ರೀನಿವಾಸಸ್ಯ ದೇವಸ್ಯ ಸ್ಮರಣಂ ಸತತಂ ತಥಾ, ವೆಂಕಟಾದ್ರಿ ನಿವಾಸಂ ತಂ ಆಶ್ರಿತ್ಯೈವೋಪಜೀವನಂ. ಹೀಗೆ 8 ಚಿಹ್ನೆಗಳನ್ನು ಹೇಳ್ತಾರೆ. ಮೊದಲನೆಯದಾಗಿ ತದ್ಭಕ್ತ ಜನ ವಾತ್ಸಲ್ಯಂ. ದೇವರಲ್ಲಿ ನಾವು ಭಕ್ತಿ ಮಾಡುತ್ತೇವೆ ಎನ್ನುವುದು ನಿಜ ಆಗಬೇಕಾದರೆ ದೇವರ ಭಕ್ತರಲ್ಲಿ ಪ್ರೀತಿಯನ್ನು ಮಾಡಬೇಕು. ಭಗವಂತನ ಭಕ್ತರು, ದೇವರ ಸ್ಮರಣೆಯನ್ನು ಮಾಡುವವರು, ದೇವರ ದರ್ಶನಕ್ಕೆ ಅಂತ ಯಾತ್ರೆಗೆ ಬಂದವರು ಪಕ್ಕದಲ್ಲೇ ಇರ್ತಾರೆ. ಜೊತೆಗೆ ಅವರ ಜೊತೆಗೆ ಜಗಳ, ಹೊಡೆದಾಟ, ಬಡದಾಟ, ದೇವರನ್ನು ನೋಡ್ತಾ ಗಲ್ಲ ಬಡಿದುಕೊಳ್ಳೋದು, ಇನ್ನೊಬ್ಬರಿಗೆ ಗಲ್ಲಕ್ಕೇನೆ ಜೋರಾಗಿ ಬಡಿಯೋದು. ಇದು ಯಾವ ಭಕ್ತಿ? ಅಲ್ಲ. ಒಟ್ಟು ಜೀವನದಲ್ಲಿ ಭಗವದ್ಭಕ್ತರು ಅಂತ ಯಾರಿದ್ದಾರೋ ಅಂಥವರ ಮೇಲೆ ದ್ವೇಷ ಮಾಡದಂತೆ ಭಗವದ್ಭಕ್ತರಲ್ಲಿ ಪ್ರೀತಿಯನ್ನು ಮಾಡ್ತಾ ಇದ್ದರೆ ಅದು ನಿಜವಾದ ಭಗವದ್ಭಕ್ತಿ. ಇದಕ್ಕೆ ವಿಪರೀತವಾಗಿ ತದ್ಭಕ್ತ ದ್ವೇಷ ಏವಚ. ಭಗವದ್ಭಕ್ತರ ದ್ವೇಷ ಮಾಡಿದರೆ ಅದು ದೇವರ ದ್ವೇಷ ಮಾಡಿದ ಹಾಗೇನೇ ಲೆಕ್ಕ. ಭಗವದ್ಭಕ್ತರಲ್ಲಿ ಭಕ್ತಿಯನ್ನು ಮಾಡಿದರೆ ಅದು ಭಗವಂತನ ಭಕ್ತಿ. ಭಗವದ್ಭಕ್ತರ ದ್ವೇಷ ಮಾಡಿದರೆ ಅದು ಭಗವಂತನ ದ್ವೇಷದಲ್ಲಿ ಪರ್ಯವಸಾನವಾಗುತ್ತೆ. ಎಂದಿಗೂ ಭಗವದ್ಭಕ್ತರಲ್ಲಿ ದ್ವೇಷವನ್ನು ಮಾಡಬಾರದು, ಪ್ರೀತಿಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಎರಡನೆಯದಾಗಿ ತತ್ಪೂಜಾ ಪರಿತೋಷಣಂ. ಆ ಭಗವಂತನ ಪೂಜೆಯನ್ನು ಮಾಡುವಂತಹ ಭಕ್ತರಿದ್ದಾರೆ, ಅರ್ಚಕರಿದ್ದಾರೆ, ಪೂಜೆಯನ್ನು ಮಾಡುವಂತಹ ಅನೇಕ ಸಜ್ಜನರಿರ್ತಾರೆ. ಆ ಪೂಜಾ ಕಾರ್ಯಕ್ಕೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಬೇಕು. ತಾನು ಸಂತೋಷ ಪಡಬೇಕು, ಅವರಿಗೆ ಪ್ರೋತ್ಸಾಹನೆಯನ್ನು ನೀಡಬೇಕು, ಸಹಕಾರವನ್ನು ಮಾಡಬೇಕು. ಅದು ನಿಜವಾದಂತಹ ಭಕ್ತರ ಲಕ್ಷಣ. ದೇವರಲ್ಲಿ ನಾನು ಮಾನಸಿಕವಾಗಿ ಭಕ್ತಿಯನ್ನು ಮಾಡುತ್ತೇನೆ ಅಂತ ಮಾತ್ರ ಹೇಳಿ ದೇವರ ಪೂಜೆಯನ್ನು ಮಾಡುವವರಿಗೆ ಸಹಕಾರವನ್ನು ಮಾಡದಿದ್ದರೆ, ತಾನು ಪೂಜೆಯನ್ನು ಮಾಡದೇ ಇದ್ದರೆ ಅದು ನಿಜವಾದಂತಹ ಭಕ್ತಿಯಲ್ಲ. ತತ್ಪೂಜಾ ಪರಿತೋಷಣಂ, ಸ್ವಯಂ ತತ್ಪೂಜನಂ. ತಾನೂ ಪೂಜೆಯನ್ನು ಮಾಡಬೇಕು, ಪೂಜೆ ಮಾಡುವವರಿಗೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ನೀಡಬೇಕು. ತದರ್ಥೇ ದೇಹ ಚೇಷ್ಟಿತಂ. ತಾನೇನೇನು ಮಾಡಿದರೂ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇರಬೇಕು. ಕೂತರೆ, ನಿಂತರೆ, ನಡೆದರೆ, ನಲಿದರೆ, ಉಂಡರೆ, ತಿಂದರೆ, ಏನು ಮಾಡಿದರೂ ದೇವರ ಸೇವೆಗಾಗಿ, ದೇವರ ಪ್ರೀತಿಗಾಗಿ ಅಂತನ್ನುವ ಅನುಸಂಧಾನ ಇರಬೇಕು. ಆ ದೇವರ ಸೇವೆಗೆ ಅನುಗುಣವಾಗಿ ತನ್ನ ಕಾರ್ಯವನ್ನು ಮಾಡಬೇಕು. ವಿಪರೀತವಾದ ಕಾರ್ಯಗಳು ಜೀವನದಲ್ಲಿ ಇರಬಾರದು. ಇದು ನಿಜವಾದಂತಹ ಭಕ್ತರ ಲಕ್ಷಣ. ಇನ್ನು ಭಗವಂತನ ಕಥೆ, ಪರಮಾತ್ಮನ ಮಾಹಾತ್ಮ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಕಿವಿ ನಿಗರಿಸಿ ಕೇಳಬೇಕು. ತನ್ಮಾಹಾತ್ಮ್ಯ ಕಥಾಯಾಶ್ಚ ಶ್ರವಣೇಶು ಆದರಸ್ತಥ. ಕೇಳುವುದಲ್ಲ, ಕೇಳುವುದರೊಳಗೆ ಅಷ್ಟು ಆದರ ಇರಬೇಕು. ಕೇಳಲೇಬೇಕು ಅನ್ನುವ ಆಗ್ರಹ, ಭಕ್ತಿಪೂರ್ವಕವಾಗಿ ಕೇಳುವಂತಹ ಒಂದು ಪ್ರವೃತ್ತಿ ಇದ್ದರೆ ಅದು ನಿಜವಾದ ಭಕ್ತರ ಲಕ್ಷಣ. ಭಗವಂತನ ಮಹಿಮೆ ಮಹಾಭಾರತವೋ ಭಾಗವತವೋ ಇನ್ನನೇಕ ಪುರಾಣಗಳು ಮಹಾತ್ಮ್ಯಗಳನ್ನು ಹೇಳ್ತಾ ಇರುವಾಗ ಕೇಳದಿರುವುದು, ಎಲ್ಲ ಗೊತ್ತಿದೆ ಅಂತ ಉದಾಸೀನ ಮಾಡೋದು, ಕೇಳುವುದಕ್ಕೋಸ್ಕರ ಹೊರಟವರಿಗೂ ಬೇಡ ಅಂತ ಹೇಳುವುದು, ಅದಂತೂ ಭಾರಿ ಘೋರ. ತಾನು ಕೇಳದೇ ಇದ್ದರೆ ಪರವಾಗಿಲ್ಲ, ಕೇಳುವವರಿಗೂ ಬೇಡ ಅಂತ ನಿಷೇಧ ಮಾಡುವಂತಹ ಏನೊಂದು ಪ್ರವೃತ್ತಿ ಇದೆ. ಆದರೆ ನಾನು ಮನಸ್ಸಿನಲ್ಲಿ ದೇವರಲ್ಲಿ ಭಕ್ತಿ ಮಾಡುತ್ತೇನೆ ಅಂತ ಹೇಳಿಕೊಳ್ಳುವುದು ಸುಳ್ಳು. ನಿಜವಾದ ಭಕ್ತಿ ಇದ್ದರೆ ಎಷ್ಟು ಬಾರಿ ಭಗವಂತನ ಮಹಿಮೆಯನ್ನು ಕೇಳಿದರೂ ತೃಪ್ತಿಯಾಗಬಾರದು. ಇನ್ನು ಕೆಲವರು
ಕಥೆಯನ್ನು ಕೇಳುವುದಕ್ಕೆ ಅಂತ ಕುಳಿತಿರ್ತಾರೆ. ಮೊದಲನೇದ್ದು ಇವರು ಇದ್ದಾರೋ ಇಲ್ಲೋ ಅನ್ನೋದನ್ನೇ ನಿಶ್ಚಯ ಮಾಡಿಕೊಳ್ಳೋದು ಕಷ್ಟ ಆಗ್ತದೆ. ಅಷ್ಟು ಕಲ್ಲು ಕೂತಾಗೆ ಕೂತಿರ್ತಾರೆ. ವೈದ್ಯರನ್ನು ಕರೆದು ಇದ್ದಾನೆ, ಹೀ ಈಸ್ ಅಲೈವ್ ಅನ್ನೋದನ್ನು ಮೊದಲು ನಿರ್ಣಯ ಮಾಡಿಕೊಳ್ಳುವ ಪರಿಸ್ಥಿತಿ ಬರಬಾರದು. ಉತ್ಸಾಹದಿಂದ ಕುಳಿತಿರಬೇಕು. ಸ್ವರ ನೇತ್ರ ಶರೀರೇಶು ವಿಕಾರ ಸ್ಫುರಣಂತಥ. ಕಣ್ಣಿನಲ್ಲಿ ಆನಂದವನ್ನು ತೋರಿಸಬೇಕು, ಶರೀರದಲ್ಲಿ ವಿಕಾರ ಆಗಬೇಕು, ಧ್ವನಿಯಲ್ಲಿ ವಿಕಾರ ಆಗಬೇಕು. ಆ ರೀತಿ ಅತ್ಯಂತ ಉತ್ಸಾಹದಿಂದ ಆ ಭಗವಂತನ ಮಹಿಮೆಯನ್ನು ಕೇಳಬೇಕು. ಹೇಳುವವರು ಇನ್ನೂ ಉತ್ಸಾಹದಿಂದ ಹೇಳುವುದಕ್ಕೆ ಸಾಧ್ಯ. ಅದರಿಂದ ಆ ಭಗವಂತನ ಮಹಾತ್ಮ್ಯದ ಜ್ಞಾನ ವಿಶೇಷವಾಗಿ ಆಗತ್ತೆ. ಅದು ನಿಜವಾದಂತಹ ತಾನೇ ಮಹಾಭಾರತದ ಯುದ್ಧದ ಕಾಲದಲ್ಲಿ ಅಥವಾ ಶ್ರೀಕೃಷ್ಣ ಪರಮಾತ್ಮನ ರುಕ್ಮಿಣಿ ವಿವಾಹದ ಪ್ರಸಂಗದಲ್ಲಿ, ದ್ರೌಪದಿ ವಿವಾಹದ ಪ್ರಸಂಗ, ರಾಜಸೂಯೆಯಾಗ ನಾನಲ್ಲಿದ್ದೇನೆ ಅಂದರೆ ಯಾವ ರೀತಿ ಇರಬೇಕೋ ಹಾಗೆ ಕುಳಿತಿರಬೇಕು ಪ್ರವಚನಕ್ಕೆ. ಅಂದರೆ ನಿಜವಾಗಿ ಅವನಲ್ಲಿ ಭಕ್ತಿ ಇದೆ ಅಂತ ಅರ್ಥ. ಸ್ವರನೇತ್ರ ಶರೀರೇಶು ವಿಕಾರ ಸ್ಫುರಣಂತಥ. ಇದು ಸ್ಕಂದ ಪುರಾಣದ ಮಾತು. ಶ್ರೀಮದ್ ಭಾಗವತದಲ್ಲಿಯೂ ಇದೇ ಮಾತನ್ನು ಶೌನಕಾದಿಗಳು ಹೇಳ್ತಾರೆ. ನೇತ್ರೇ ಜಲಂ ಗಾತ್ರ ರುಹೇಶು ಹರ್ಷಃ. ಕಣ್ಣಲ್ಲಿ ನೀರು ಬರಬೇಕು, ರೋಮಾಂಚನ ಆಗಬೇಕು. ಆ ಪರಮಾತ್ಮನ ಕಾರುಣ್ಯವನ್ನು ನೆನೆಸಿದಾಗ ಕಣ್ಣೀರು ಬರಬೇಕು, ಆನಂದ ಆಗಬೇಕು, ಕುಣಿಯಬೇಕು. ಏನಾಗದಿದ್ದರೂ ಮುಖದಲ್ಲಿ ಅಂತೂ ವಿಕಾಸ ಆಗಬೇಕು ಅಂತ ಶ್ರೀಮದಾಚಾರ್ಯರಂತಾರೆ ಕೊನೆಗೆ. ಮುಖ ಪ್ರಸಾದಾತ್ ದಾರ್ಢ್ಯಾಚ್ಚ ಭಕ್ತಿರ್ಜ್ಞೇಯ ನ ಚಾನ್ಯಥ. ಕುಣಿಯಲೇಬೇಕು, ಅಳಲೇಬೇಕು ಅಂತಿಲ್ಲ. ಕೆಲವರು ಕುಣಿತಾರೆ, ಕೆಲವರು ಕುಣಿಯೋದಿಲ್ಲ. ಕುಣಿಯದೇ ಇದ್ದವರೆಲ್ಲ ಭಕ್ತರಲ್ಲ, ಕುಣಿದವರೆಲ್ಲ ಭಕ್ತರು ಅಂತ ಹಾಗೇನೆ ನಿರ್ಣಯ ಮಾಡೋದಲ್ಲ ಅಂತಾರೆ ಶ್ರೀಮದಾಚಾರ್ಯ. ಅವರವರ ಸ್ವಭಾವ. ಆದರೆ ಒಂದು ಮಾತ್ರ ಎಲ್ಲರಿಗೂ ಇರಬೇಕಾದದ್ದು, ಮುಖ ಅರಳಬೇಕು, ಮುಖದಲ್ಲಿ ವಿಕಾಸ ಆಗಬೇಕು, ಭಗವಂತನ ಬಗ್ಗೆ ದಾರ್ಢ್ಯ ಇರಬೇಕು, ಮನಸ್ಸಿನಲ್ಲಿ ಸಂಶಯ ಇರಬಾರದು. ಅದರಿಂದ ಭಕ್ತಿಯನ್ನು ತಿಳಿಯುವುದಕ್ಕೆ ಸಾಧ್ಯ ಇದೆ. ನಿರಂತರ ಹರಿಸ್ಮರಣೆ, ಆ ಪರಮಾತ್ಮನನ್ನೇ ನಂಬಿ ಏನು ಮಾಡಿದರೂ ಆ ಪರಮಾತ್ಮನೇ ಒಳಗಿದ್ದು ಮಾಡಿಸ್ತಾನೆ ಎನ್ನುವ ಅನುಸಂಧಾನ ನಿರಂತರವಾಗಿ ಇದ್ದರೆ ಅದು ನಿಜವಾದ ಭಕ್ತಿ. ಈ ತರಹದ ಭಕ್ತಿಯಿಂದ ಯಾರು ಪರಮಾತ್ಮನ ಸೇವೆಯನ್ನು ಮಾಡ್ತಾರೋ ಅವರಿಗೆ ಒಂದೊಂದು ನಿಮಿಷದಲ್ಲಿಯೂ 10 ವರ್ಷ ನಿರಂತರ ಕೃತಯುಗದಲ್ಲಿ ತಪಸ್ಸು ಮಾಡಿದರೆ ಏನು ಫಲವೋ ಆ ಫಲವನ್ನು ವೆಂಕಟೇಶ ದೇವರು ಕರುಣಿಸ್ತಾನೆ. ವೆಂಕಟಾಚಲದಲ್ಲಿ ಮಾತ್ರ ಅಂತೂ ತಿಳಿಯಬೇಡಿ, ಅಲ್ಲಿ ವಿಶೇಷ ಫಲ, ಸಂಶಯವೇ ಇಲ್ಲ. ಆದರೆ ಈ ಭಕ್ತಿಯ ಫಲ ಮಾತ್ರ ಇಡೀ ಜಗತ್ತಿನಲ್ಲಿ ಎಲ್ಲಿಯಾದರೂ ಆ ಭಕ್ತಿಗೆ ದೇವರು ಫಲ ಕೊಡ್ತಾನೆ.